ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಎಚ್ಎನ್ ವ್ಯಾಲಿ ನೀರಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಬೆಳೆದ ಬೆಳೆಗಳಲ್ಲಿ ವಿಷ ಗೆಲ್ಲುವ ಮೊದಲಿದ್ದ ಕಾಳಜಿ, ಗೆದ್ದ ಮೇಲೆ ಹೇಗಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂದೀಪ್ ರೆಡ್ಡಿ ಆಕ್ರೋಶ. ಎತ್ತ ತಾಯಿಯ ದುಡುಕಿನ ನಿರ್ಧಾರಕ್ಕೆ ಪ್ರಪಂಚವನ್ನೇ ಸರಿಯಾಗಿ ನೋಡದ 2 ಕಂದಮ್ಮಗಳು ಬಲಿ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯುವ ನೀರಿಗೆ ಹಾಹಾಕಾರ. ಖಾಲಿ ಬಿಂದಿಗೆಗಳೊಂದಿಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಕುತ್ತಾಂಡಹಳ್ಳಿ ಗ್ರಾಮಸ್ಥರು. ಹೋಳಿ, ಯುಗಾದಿ, ರಂಜಾನ್ ಹಬ್ಬಗಳು ಸರಣಿಯಾಗಿ ಬರುತ್ತಿದ್ದು ಹಿಂದೂ ಮುಸ್ಲಿಂ 2 ಕೋಮಿನವರು ಭಾವೈಕ್ಯತೆಯಿಂದ ಆಚರಿಸುವಂತೆ ಚಿಂತಾಮಣಿಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಕರೆ. ವಾರ್ತೆಗಳ ವಿವರ. ಬರಗಾಲದಿಂದ ಬತ್ತಿ ಹೋಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಬ್ಬಾಳ, ನಾಗವಾರ ಕೊಳಚೆ ನೀರನ್ನ 2 ಹಂತದ ಶುದ್ಧೀಕರಣ ಮಾಡಿ ಹರಿಸುತ್ತಿದ್ದು, ಈ ನೀರಿನಿಂದ ಬೆಳೆದ ತರಕಾರಿಗಳಲ್ಲಿ ವಿಷಕಾರಿ ಅಂಶಗಳು ಕಂಡುಬಂದಿದೆ. ಆ ತರಕಾರಿಗಳು ತಿನ್ನಲು ಯೋಗ್ಯವಲ್ಲ ಎನ್ನಲಾಗುತ್ತಿದೆ. ಅದರ ಜೊತೆಗೆ ನಾವು ಕುಡಿಯುತ್ತಿರುವ ನೀರು ಸಹ ಕುಡಿಯಲು ಯೋಗ್ಯವಲ್ಲ ಎಂದು ದೃಢಪಟ್ಟಿರುವುದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ. ಚುನಾವಣೆಗೂ ಮುನ್ನ ಕೊಳಚೆ ನೀರಿನ ಅಪಾಯದ ಬಗ್ಗೆ ಕಂತೆಗಟ್ಟಲೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, 6ರಂದು ನಡೆಯುವ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಿಸಲು ಘೋಷಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಎಚ್ಚರಿಕೆ ನೀಡಿದರು. ಆಗಿಲ್ಲ ಅಂದ್ರೆ ಮಾತ್ರ 100% ಉಗ್ರವಾದ ಹೋರಾಟಗಳನ್ನ, ಸರಣಿ ಹೋರಾಟಗಳನ್ನ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಂಗಳೂರು ಎಚ್ಎನ್ ವ್ಯಾಲಿ 2ನೇ ಹಂತದ ಶುದ್ಧೀಕರಿಸಿದ ನೀರು ಹರಿಸುತ್ತಿರುವ ಕಾರಣ ನಮ್ಮ ಜಿಲ್ಲೆಯ ಕೆರೆಗಳಲ್ಲಿ ಇಂಗಿ, ಬೋರ್ವೆಲ್ಗಳ ಮೂಲಕ ನಾವು ಬೆಳೆಯುವ ತರಕಾರಿ, ಕುಡಿಯಲು ಬಳಸುತ್ತಿರುವ ನೀರಿನಲ್ಲಿ ಯುರೇನಿಯಂ, ನೈಟ್ರೇಟ್, ಲೇಟ್, ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಪತ್ತೆಯಾಗಿದ್ದು, ಇಲ್ಲಿನ ನೀರು ಕುಡಿಯಲು ಯೋಗ್ಯವಿಲ್ಲ. ತರಕಾರಿಗಳು ಬಳಕೆಗೆ ಅರ್ಹವಲ್ಲ ಎಂಬುದು ದೃಢಪಟ್ಟಿದೆ. ಈ ಮಾಹಿತಿ ಹರಡುತ್ತಿದ್ದಂತೆ ಜಿಲ್ಲೆಯ ಜನ ಆತಂಕಗೊಂಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾತನಾಡಿ, ಬೆಂಗಳೂರಿನ ಕೊಳಚೆ ನೀರು ಜಿಲ್ಲೆಗೆ ಹರಿಸಿದ ಪರಿಣಾಮ ಅಂತರ್ಜಲ ಕಲುಷಿತಗೊಂಡಿದ್ದು ಕುಡಿಯುವ ನೀರು ಯೋಗ್ಯವಾಗಿಲ್ಲ. ಮತ್ತೊಂದು ಕಡೆ ಈ ನೀರಿನಿಂದ ಬೆಳೆಯುತ್ತಿರುವ ತರಕಾರಿಗಳಲ್ಲಿ ಅಪಾಯಕಾರಿ ನೈಟ್ರೇಟ್, ಲೇಟ್, ಪೊಟ್ಯಾಷಿಯಂ, ಯುರೇನಿಯಂ ಮುಂತಾದ ರಾಸಾಯನಿಕಗಳು ಅಧಿಕ ಪ್ರಮಾಣದಲ್ಲಿದೆ ಎಂದು ವೈಜ್ಞಾನಿಕ ವರದಿಗಳು ಖಚಿತಪಡಿಸುತ್ತಿವೆ. ಇದರಿಂದ ಜನರ ಆರೋಗ್ಯ ಹಾಳಾಗಲಿದ್ದು, ಕಿಡ್ನಿ, ಥೈರಾಯ್ಡ್, ಹೃದಯ ರೋಗ ಸೇರಿದಂತೆ ಹಲವು ರೋಗಗಳಿಗೆ ಈ ವಿಷಕಾರಿ ನೀರು ಕಾರಣವಾಗುತ್ತಿದ್ದು, ಇದೇ ತಿಂಗಳ 6ರಂದು ರಾಜ್ಯ ಸರ್ಕಾರ ಮಂಡಿಸುತ್ತಿರುವ ರಾಜ್ಯ ಬಜೆಟ್ನಲ್ಲಿ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸಿ ಹರಿಸಲು ಅನುದಾನ ಒದಗಿಸಬೇಕು. ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಂದೀಪ್ ರೆಡ್ಡಿ ಎಚ್ಚರಿಸಿದ್ದಾರೆ. ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರು ಉತ್ತರವನ್ನು ಕೊಡುವಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಡ್ ಬರ್ತಿದ್ದಾರೆ. ಅದೇನೇ ಆಗಿದ್ರು ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದ್ರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ಆಗಿಲ್ಲ ಅಂದ್ರೆ ಮಾತ್ರ 100% ಉಗ್ರವಾದ ಹೋರಾಟಗಳನ್ನ, ಸರಣಿ ಹೋರಾಟಗಳನ್ನ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಶಾಸಕರಾಗಿ ಆಯ್ಕೆಯಾಗುವ ಮೊದಲು ಎಚ್ಎನ್ ವ್ಯಾಲಿ ನೀರಿನ ಗುಣಮಟ್ಟದ ಬಗ್ಗೆ ಗಂಟೆಗಟ್ಟಲೆ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿದ್ದ ಶಾಸಕ ಪ್ರದೀಪ್ ಈಶ್ವರ್ ಈಗ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ. ಏಕೆ? ಎಲ್ಲಿ ಹೋಯ್ತು ನಿಮ್ಮ 2 ವರ್ಷಗಳ ಹಿಂದಿನ ಮಾತುಗಳು? ಜನರ ಹಿತ ನಿಮಗೆ ಬೇಕಾಗಿಲ್ಲ. ನಾಯಕರನ್ನು ಮೆಚ್ಚಿಸಲು ಬೊಗಳೆ ಭಾಷಣ ಮಾಡುವ ನಿಮಗೆ ಕ್ಷೇತ್ರದ ಜನರ ಹಿತಾಸಕ್ತಿ ಇದ್ದರೆ 3ನೇ ಹಂತದ ಶುದ್ಧೀಕರಣ ಮಾಡಿಸಿ. ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ 30% ಮೆಗಾ ಡೀಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IISc ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿಗೆ ಬಂತು ಸರ್. ಇಟ್ ಈಸ್ ದ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದೀನಿ, ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಈ ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ಈ ಸರ್ಕಾರ
ಈ ಬಾರಿಯಾದರೂ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹಣ ಮೀಸಲಿರಿಸಿ ತಕ್ಷಣ ಕಾಮಗಾರಿಯನ್ನು ಆರಂಭಿಸಬೇಕು. ಬಜೆಟ್ನಲ್ಲಿ ಅನುದಾನ ಒದಗಿಸದೇ ಇದ್ರೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು, ಕಾನೂನು ತಜ್ಞರು, ನೀರಾವರಿ ಹೋರಾಟಗಾರರ ಸಹಯೋಗದಲ್ಲಿ ಬಂದ್ ಮಾಡಲಾಗುವುದು. ರಾಜಧಾನಿ ಬೆಂಗಳೂರಿಗೆ ರೈತರಿಂದ ಟ್ರಾಕ್ಟರ್ ಹಾಗೂ ಎತ್ತಿನ ಗಾಡಿಗಳ ಮೂಲಕ ದಿಗ್ಬಂಧನ ಏರಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಮಂಚೇನಹಳ್ಳಿ ಮುಖಂಡ ರಿಯಾಜ್, ಬಿಜೆಪಿ ಮುಖಂಡರು, ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎತ್ತ ತಾಯಿಯ ದುಡುಕಿನ ನಿರ್ಧಾರ 2 ಪುಟ್ಟ ಕಂದಮ್ಮಗಳನ್ನು ಬಲಿ ಪಡೆದಿದೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತ ತಾಯಿ ಮಕ್ಕಳ ಜೊತೆ ಬಾವಿಗೆ ಹರಿದು ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ಆದರೂ ಅವಳಿ ಮಕ್ಕಳು ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೌಟುಂಬಿಕ ಕಲಹದಿಂದ ಬೇಸತ್ತ ತಾಯಿಯೊಬ್ಬಳು ತನ್ನ 2 ಮಕ್ಕಳ ಜೊತೆ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ 3 ವರ್ಷದ ಅರ್ಷಿತ್ ಮತ್ತು ಹಿತೇಶ್ ಮೃತಪಟ್ಟಿದ್ದು, ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಉಷಾಳನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಮೃತ ಪುಟಾಣಿಗಳಿಬ್ಬರು ಅವಳಿ ಜವಳಿ ಎಂಬುದು ಗೊತ್ತಾಗಿದೆ. ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಡಿವೈಎಸ್ಪಿ ಲಕ್ಷ್ಮಯ್ಯ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಏನೂ ಅರಿಯದ 2 ಮುಗ್ಧ ಮಕ್ಕಳ ಜೀವ ಹೋಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 9:30 ಒಳಗೆ ನಾನು ಒಳಗೆ ಇದ್ದಾಗ ಈಚೆ ಬಂದು ಇಲ್ಲಿ ದೇವಸ್ಥಾನ ಹತ್ರ ಬಂದು 2 ಮಕ್ಕಳನ್ನ ಕರ್ಕೊಂಡು, ಅವರೂ ಗೊತ್ತಿರೋರೆ, ನಮ್ಮೂರಿನವರೇ, ಬಂದು ಮಕ್ಕಳು ಮನೆಯಲ್ಲಿ ಏನೋ ಸ್ವಲ್ಪ ಗಲಾಟೆಗಳು ಮಾಡ್ಕೊಂಡು ಗಂಡ ಹೆಂಡತಿ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಇಲ್ಲಿ ಬಂದು ಸಾಯೋದಕ್ಕಂತ 3 ಜನನ ಬಂದಿದ್ದಾರೆ. 2 ಮಕ್ಕಳನ್ನ ಒಳಗೆ ಹಾಕಿಬಿಟ್ಟು ಆ ಹುಡುಗಿನ ಹೋಗಿ ಇಳಿದು ಅರ್ಧ ಹೋಗಿಬಿಟ್ಟಿದ್ಲಿ ಕೆಳಕ್ಕೆ. ನಾನು ಆ ಕಡೆಯಿಂದ ಈ ಕಡೆ ಬರೋ ಒಳಗೆ ನೋಡಿ ಏನದು ಅಂತೇಳಿ ಕೇಳೋ ಒಳಗೆ ನಾನು ಸತ್ತೋಗ್ಬೇಕಂತ ಒಳಗೆ ಹೋಗೋಕೆ ಹೋದ್ಲು. ಆಗ ನಾನು ಹುಡುಗಿನ ಮೇಲೆ ಕೆಳ್ಕೊಂಡು ಇದು ಮಾಡಿ ನೋಡಿದ್ರೆ, ಆಮೇಲೆ ಮಕ್ಕಳನ್ನ ಒಳಗೆ ನಾನು ಸಂಪು ಮುಚ್ಚೋಕೆ ಹೋದರೆ ಒಳಗೆ ಮಕ್ಕಳು ಹಾಕ್ಬಿಟ್ಟಿದ್ದೀನಿ ಅಂದ್ಲು. ನಾನು ಸೊಪ್ಪು ತೆಗೆದು ನೋಡೋ ಒಳಗೆ ಮಕ್ಕಳನ್ನ ಯಾರೋ ಆಚಿನ ಒಬ್ಬನ ಕರೆಸಿ ಮಕ್ಕಳನ್ನ ಎತ್ತಿಸಿ ನೋಡಿದೆ, ಉಸಿರಾಡಲಿಲ್ಲ, ಏನು ಪ್ರಾಣಗಳು ಹೋಗ್ಬಿಟ್ಟಿತ್ತು. ಮತ್ತು ಸ್ಟೇಷನ್ಗೆ ತಿಳಿಸಿದೆ. ಮತ್ತು ಗಂಡಾಗೆ ನಾವು ಫೋನ್ ಮಾಡಿ ತಿಳಿಸಿದೆ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ನು. ಬಂದು ಕರೆಸಿ ಪೊಲೀಸರೆಲ್ಲ ಬಂದು ಮೇಲೆ ಎತ್ತಿ ಪೊಲೀಸ್ ಸ್ಟೇಷನ್ ತಗೊಂಡು ಹಾಸ್ಪಿಟ್ಲಿಗೆ ಕೋಲಾರ್ಗೆ ಹೋಗಿದ್ದಾರೆ. ಕೋಲಾರಲ್ಲಿ KGF. ಅವರು ನಮ್ಮೂರವರೇ. ಇದು ಸಣ್ಣ ಪುಟ್ಟ ಗಲಾಟೆಗಳಾಗ್ತಾಯಿತ್ತು ಗಂಡ ಹೆಂಡ್ತಿದ್ದು. ಮುಂದೆ 1 ಸಾರಿ 2 ಸಾರಿ ಸ್ಟೇಷನ್ವರೆಗೂ ಬಂದು ಗಲಾಟೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅತ್ತೆಯವರು ಬಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಂದುಬಿಟ್ಟು ನಮ್ಮ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿರೋದೆ ಬಂದು ಪೊಲೀಸ್ನವರು ಅಟೆಂಡ್ ಮಾಡಿದ್ದಾರೆ. ಅವರು ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಕುತ್ತಾಂಡಹಳ್ಳಿ ಗ್ರಾಮಸ್ಥರು ಕುಡಿಯುವ ನೀರನ್ನು ಪೂರೈಸುವಂತೆ ಆಗ್ರಹಿಸಿ ಖಾಲಿ ಬಿಂದಿಗೆಗಳೊಂದಿಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪಿಡಿಒ ಹಾಗೂ ಕಾರ್ಯದರ್ಶಿ ಸೇರಿದಂತೆ ಪಂಚಾಯಿತಿ ಕಚೇರಿಯಲ್ಲಿದ್ದ ಸಿಬ್ಬಂದಿಗೆ ದಿಗ್ಬಂಧನ ವಿಧಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕು ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ ಕುತ್ತಾಂಡಹಳ್ಳಿಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರೂ ಅವರು ಏನು ಕ್ರಮ ಕೈಗೊಳ್ಳದಕ್ಕೆ ಬೇಸರಗೊಂಡ ಕುತ್ತಾಂಡಹಳ್ಳಿಯ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪಂಚಾಯಿತಿ ಕಚೇರಿಯ ಗೇಟ್ ಮುಚ್ಚಿ ಒಳಗೆ ಇದ್ದ ಪಿಡಿಒ, ಕಾರ್ಯದರ್ಶಿ, ಸಿಬ್ಬಂದಿ ಕೆಲಕಾಲ ಕಚೇರಿಯಿಂದ ಹೊರಗೆ ಬರದಂತೆ ದಿಗ್ಬಂಧನ ಹಾಕಿದರು. ಕುಡಿಯುವ ನೀರನ್ನು ಪೂರೈಸದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಘೋಷಣೆ, ಧಿಕ್ಕಾರಗಳನ್ನು ಕೂಗಿದ್ರು. ಗ್ರಾಮದಲ್ಲಿ ಇದ್ದ ಕೊಳವೆ ಬಾವಿಯಲ್ಲಿ ನೀರು ಬತ್ತಿ ಹೋಗಿದ್ದು 1 ತಿಂಗಳಿಂದಲೂ ಕುಡಿಯುವ ನೀರು ಇಲ್ಲವಾಗಿದೆ. ಹಣ ಇದ್ದವರು ಟ್ಯಾಂಕರ್ ನೀರು ಹಾಕಿಸಿಕೊಳ್ಳುತ್ತಾರೆ. ಇನ್ನುಳಿದವರು ಕುಡಿಯಲು, ಅಡುಗೆ ಮಾಡಲು, ದನಕರುಗಳಿಗೆ ನೀರುಣಿಸಲು ಹನಿ ನೀರಿಗೂ ಎಣಗಾಡುವಂತಾಗಿದೆ ಎಂದು ದೂರಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿದಿದ್ದು, ಅವರನ್ನು ಕೇಳಿದ್ರೆ ನನ್ನ ಅವಧಿ ಮುಗಿಯಿತು, ನನ್ನದೇನೂ ನಡೆಯೋಲ್ಲ ಎಂದು ಕಿವಿಗೆ ಹಾಕಿಕೊಳ್ಳಲಿಲ್ಲ. ವಾಟರ್ ಮೆನ್ ಅನ್ನು ಕೇಳಿದ್ರೆ ಪಂಚಾಯಿತಿಯಲ್ಲಿ ಕೇಳಿ, ನನ್ನ ಕೇಳಿದ್ರೆ ಉಪಯೋಗವೇನಿಲ್ಲ ಎನ್ನುತ್ತಾರೆ. ಅದಕ್ಕೆ ಬೇಸತ್ತು ಪಂಚಾಯಿತಿ ಕಚೇರಿಗೆ ಬಂದು ಮುತ್ತಿಗೆ ಹಾಕಿದ್ದೇವೆ ಎಂದು ಪ್ರತಿಭಟನಾಕಾರರು ದೂರಿದರು. ದೇವರಮಳ್ಳೂರು, ಶಿಡ್ಲಘಟ್ಟ ತಾಲೂಕು, ಮಂಜು ಅಂತ ದೇವರಮಳ್ಳೂರು ನಮ್ಮದು ಪೋಸ್ಟು. ಇಲ್ಲಿಗೆ ನೀರು ಸಮಸ್ಯೆ ಬಂದು 1-2 ತಿಂಗಳಿಂದ ಸಮಸ್ಯೆ ಇದೆ. ಪದೇ ಬಂದು ಅವ್ರ ತಲೆಗೆ ಹಾಕ್ತಾಯಿದ್ದಾರೆ, ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಇವತ್ತು ನಾಳೆ ಅಂತ 2.5 ತಿಂಗಳು ಹಿಂಗೆ ಕಳೀತಾ ಇದ್ದಾರೆ. ನೀರಿಲ್ಲ ಊರಲ್ಲಿ, ದನ ಕರು ಜನ ಎಲ್ಲ ಇದಾಗ್ಬಿಟ್ಟಿದ್ದಾರೆ. ಎಲ್ಲ ನೀರು ಹೋಗಿ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದೀವಿ. ಸ್ಟ್ರೈಕ್ ಮಾಡೋಕ್ಕೆ ಬಂದಮೇಲೆ ಇವಾಗ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಮೋಟ್ರ್ ಇದ್ದಿದ್ದಲ್ಲಿ ನಾವು ಕೊಡ್ತೀವಿ, ಮೋಟ್ರು ಏನೇ ಕಷ್ಟ ಆಗಲಿ ಕೊಡ್ತೀವಿ ಅಂಥೇಳಿ ಒಪ್ಕೊಂಡಿದ್ದಾರೆ. ದಿನಕ್ಕೆ ಒಂದು 6-7 ಟ್ಯಾಂಕರ್ ನೀರು ಹಾಕಂಗೆ ಒಪ್ಕೊಂಡಿದ್ದಾರೆ.
ಇವ್ರು ಯಾರು ಬರ್ದಿರೋ ಇಲ್ಲ, ಕೊರಿಯರೇ ಇಲ್ಲ, ಕುತ್ತಂಡಳ್ಳಿಗೆ ನೀರೇ ಇಲ್ಲ. ಕೊನೆಗೆ ಪಿಡಿಒ ಸಿದ್ದಿಕ್ ಅವರು ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿ 5 ದಿನ ಸಮಯ ನೀಡಿ ಶಾಸಕರು ಇಒ ಮೇಡಂ ಜೊತೆ ಮಾತನಾಡಿ ಕೊಳವೆ ಬಾವಿಗೆ ಪಂಪ್ ಮೋಟಾರ್ ಬಿಟ್ಟು ನೀರಿನ ವ್ಯವಸ್ಥೆ ಮಾಡುತ್ತೇವೆ, ಅಷ್ಟರಲ್ಲಿ 5-6 ದಿನಗಳ ಕಾಲ ಟ್ಯಾಂಕರ್ನಲ್ಲಿ ನೀರು ಕೊಡಿಸುತ್ತೇನೆ ಎಂದು ಲಿಖಿತ ಭರವಸೆ ನೀಡಿದ್ರು. ಆಮೇಲಷ್ಟೇ ಕುತ್ತಂಡಹಳ್ಳಿಯಿಂದ ಬಂದಿದ್ದ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೈಬಿಟ್ಟು ಹೊರಟರಾದ್ರೂ 5-6 ದಿನ ನೋಡುತ್ತೇವೆ, ಸಮಸ್ಯೆ ಬಗೆಹರಲಿಲ್ಲವಾದ್ರೆ ಇಡೀ ಗ್ರಾಮಸ್ಥರೆಲ್ಲರೂ ಬಂದು ಪಂಚಾಯಿತಿ ಕಚೇರಿಗೆ ಬೀಗ ಹಾಕುತ್ತೇವೆ ಎಂದು ಎಚ್ಚರಿಸಿ ವಾಪಸ್ಸಾದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮುಂಬರುವ ಹೋಳಿ, ಯುಗಾದಿ, ರಂಜಾನ್ ಸರಣಿ ಹಬ್ಬಗಳನ್ನು ಹಿಂದೂ ಮುಸ್ಲಿಂ ಸಮುದಾಯದವರು ಭಾವೈಕ್ಯತೆ ಜೊತೆಗೆ ಶಾಂತಿಯುತವಾಗಿ ಆಚರಿಸಬೇಕೆಂದು ಡಿವೈಎಸ್ಪಿ ಮುರಳೀಧರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಮಾರ್ಚ್ 16 ಬರುತ್ತೆ, ಅದೇ ದಿವಸ ನಿಮ್ಮ ಜಮಾತ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಹೋಳಿ ಹಬ್ಬ, ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಸರಣಿಯಾಗಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣೆಯಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರೊಂದಿಗೆ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನುದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ, ಹೋಳಿ ಹಬ್ಬ, ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಸರಣಿಯಾಗಿ ಬರುತ್ತಿದ್ದು ಹಿಂದೂ ಮುಸ್ಲಿಂ ಎರಡು ಕೋಮಿನವರು ಸಹಕಾರ ನೀಡಬೇಕು. ಹೋಳಿ ದಿನ ಬಣ್ಣ ಎರಚುವುದು ರೂಢಿಯಲ್ಲಿದೆ. ಆದರೆ ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡುತ್ತಿರುತ್ತಾರೆ. ರಂಜಾನ್ ನಮಾಜ್ಗೆ ದೇವಸ್ಥಾನಗಳಿಗೆ, ಆಸ್ಪತ್ರೆಗೆ ಹೋಗುತ್ತಿರುತ್ತಾರೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆಚರಿಸಬೇಕು. ರಂಜಾನ್ ಹಬ್ಬದ ಉಪವಾಸ ಬಿಡುವ ಸಮಯದಲ್ಲಿ ಸಂಚಾರಿ ವ್ಯವಸ್ಥೆಯನ್ನು ಕಾಪಾಡಲು ಮಸೀದಿಗಳ ಹತ್ತಿರ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗುತ್ತದೆ ಎಂದರು. ಈಗ ಮಾರ್ಚ್ 16 ಬರುತ್ತೆ, ಅದೇ ದಿವಸ ನಿಮ್ಮ ಜಮಾತ್ನಲ್ಲಿ, ಮಸೀದಿಗಳಲ್ಲಿ ನೀವು ಹುಡುಗರಿಗೆಲ್ಲ ಸೂಚನೆ ನೀಡಬೇಕಂತ ನಿಮಗೆ ಕೇಳ್ಕೊಳ್ತಿದ್ದೀನಿ. ಯಾವುದೇ ರೀತಿ ರಾತ್ರಿ ಎಲ್ಲ ಜಾಗರಣೆ ಇರ್ತೀವಿ ಅನ್ನೋ ಉದ್ದೇಶಕ್ಕೆ ಟೈಮ್ ಪಾಸ್ಗೆ ಎಲ್ಲ ಲೈಟ್ಗಳು ಹೊಡೆಯೋದು, ಟ್ರಿಪಲ್ ರೈಡಿಂಗ್ ಹೋಗೋದು, ವೀಲಿಂಗ್ ಮಾಡೋದು, ಸೈಲೆನ್ಸರ್ ಕಿತ್ತಿ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗೋ ಥರ ವರ್ತನೆ ಮಾಡೋದು, ಇವೆಲ್ಲ ಮಾಡಬಾರ್ದಂತ ನೀವು ಮಸೀದಿಗಳಿಗೆ ಹೇಳಬೇಕು. ಬಟ್ ನಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ ಆಗಿ ನಾವು ಆ್ಯಕ್ಷನ್ ತಗೊಳ್ತೀವಿ. ಇವನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಹೇಳಿದ್ದೀನಿ ನಮ್ಮ ಪೊಲೀಸರಿಗೆ. ಏನಾದರೂ ಅನ್ಫೋರ್ಸಿನ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಘಟನೆಗಳು ನಡೆದ್ರೆ ಡೆಫಿನೆಟ್ ಆಗಿ ನಮ್ಮ ಹತ್ರ ಪ್ರೊಫೈಲ್ ಇರುತ್ತೆ, ಅವ್ರನ್ನ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು. ಅದಕ್ಕೆ ದಯವಿಟ್ಟು ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೋ, ಜಾಸ್ತಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೋ ಅಂಥವ್ರಿಗೆ ನನ್ನ ಎಚ್ಚರಿಕೆ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ರಂಜಾನ್ಗೆ ಜಾಗರಣೆ ಇರುತ್ತಾರೆ. ಜಾಗರಣೆ ಹಿನ್ನೆಲೆಯಲ್ಲಿ ರಾತ್ರಿಯಲ್ಲಿ ವೀಲಿಂಗ್, ಟ್ರಿಬಲ್ ರೈಡಿಂಗ್, ರಸ್ತೆಗಳಲ್ಲಿ ಕೂಗಾಡುವುದು, ಲೈಟ್ಗಳನ್ನು ಒಡೆಯುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು ಎಂದು ಮಸೀದಿಗಳಲ್ಲಿ ಹುಡುಗರಿಗೆ ಸೂಚನೆ ನೀಡಿ ಜಾಗೃತಿಗೊಳಿಸಬೇಕು. ಅಂತಹ ಘಟನೆಗಳು ಕಂಡುಬಂದರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು.
ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹಾಕುವ ಕುರಿತು ಸಾಕಷ್ಟು ಬಾರಿ ಎಚ್ಚರಿಕೆ ವಹಿಸಬೇಕು. ನಿಜವೇ ಸುಳ್ಳೆ ಎಂದು ಪರಿಗಣಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕ ಬೆಳೆಸಬೇಕು ಎಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ್ ಸೇರಿದಂತೆ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. 56,000 ಹುದ್ದೆಗಳಲ್ಲಿ ಮೀಸಲಾತಿ ನೀಡದಿದ್ದರೆ ಮಾದರ ಮಹಾಸಭಾ ಸಮಿತಿ ವತಿಯಿಂದ ವಿಧಾನಸೌಧ ಮುತ್ತಿಗೆ ನೀಡಿ ಶಾಸಕ ಮಂತ್ರಿಗಳಿಗೆ ಘೇರಾವ್ ಹಾಕಲಾಗುತ್ತದೆ. ಇದಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಂದ್ ಮಾಡಲಾಗುತ್ತದೆ ಎಂದು ಜಿಲ್ಲಾ ಮಾದರ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಾದರ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣ ಮಾತನಾಡಿ, ಹಿಂದಿನ ಕಾಲದಿಂದಲೂ ದಲಿತರ ಹೆಸರು ಹೇಳಿಕೊಂಡು ಅಧಿಕಾರ ಬಂದ ಮೇಲೆ ಅವನ ಮೇಲೆ ದಲಿತರನ್ನು ಕಡೆಗಣಿಸಿಕೊಂಡು ಬರಲಾಗುತ್ತಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಹಾವೇರಿ ಜಿಲ್ಲೆಗಳಲ್ಲಿ ದಲಿತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಯಾವುದೇ ಉದ್ಯೋಗದಲ್ಲಿ ಮೀಸಲಾತಿ ನೀಡಿಲ್ಲ. ಇದಕ್ಕೆ ನಮಗೆ ಬೇಸರ ತಂದಿದೆ. ಎಷ್ಟು ಮನವಿ ಕೊಟ್ಟರೂ ಸ್ಪಂದನೆ ದೊರೆತಿಲ್ಲ. ಇದರಿಂದ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಪರವಾಗಿ ಧ್ವನಿಯಾಗಿಲ್ಲ ಅಂದರೆ, ಈಗ ಆಲ್ರೆಡಿ 50% ಜನಗಳಿಗೆ ಗೊತ್ತಾಗಿದೆ. ಏನೋ ಮಂಜುಮಲೆಯಲ್ಲಿ ಗಲಾಟೆ ಒಂದು ಫೋಟೋ, ವಾಪಸ್ ಗಲಾಟೆ ವಾಪಸ್ ಒಂದು ಮೆರವಣಿಗೆ ಬಿಟ್ಟರೆ ಎಲ್ಲೋ ನಮ್ಮ ದಲಿತ ಪರ ಕೆಲಸ ಮಾಡ್ತಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ, ನಮಗೆ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ನೀವು ಪತ್ರಕರ್ತರು, ನೀವು ಸುಮಾರು 3 ವರ್ಷಗಳಾಗಿದೆ ಅವ್ರು ಗೆದ್ದ ನಂತರ ಯಾವ ಹೋಗ್ಲಿಕ್ಕೆ ಬಂದಿದ್ದಾರೆ, ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ದಲಿತರಿಗೆ ಕಷ್ಟ ಅಟ್ಲೀಸ್ಟ್. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಆನೂರು ಮೂರ್ತಿ ಮಾತನಾಡಿ, ಮೀಸಲಾತಿ ವಿಚಾರದಲ್ಲಿ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿಕೊಂಡು ಬರುತ್ತಿದ್ದಾರೆ. ಹೀಗೆ ಮುಂದುವರೆಸಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ತಾಲೂಕಿನಿಂದ ನಮ್ಮ ಸಮುದಾಯದವರು ಕಾಲ್ನಡಿಗೆ ಮುಖಾಂತರ ವಿಧಾನಸೌಧಗೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾದರ ಮಹಾಸಮಿತಿಯ ತಿರುಮಲಪ್ಪ, ವಿಜಯ್ ಕೃಷ್ಣ, ದೇವರಾಜು, ವಿಶ್ವನಾಥ್, ಮುನಿಯಪ್ಪ, ನಾಗಾರ್ಜುನ, ದಿಬ್ಬೂರು ಶ್ರೀನಿವಾಸ್, ಮುನಿಯಪ್ಪ ಭಾಗಿಯಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ವಸತಿ ಶಾಲೆಯಲ್ಲಿ ಶಾಲಾ ಮುಖ್ಯಸ್ಥನಿಂದ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆ ಶಾಲಾ ಮಕ್ಕಳ ಪೋಷಕರು ಶಾಲಾ ಆವರಣದಲ್ಲಿ ಜಮಾವಣೆಗೊಂಡು ವಸತಿ ಶಾಲೆಗೆ ನೇಮಕಗೊಂಡಿರುವ ಆಡಳಿತ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಪೋಷಕರು ಶಾಲಾ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮುಂದಿನ ಚಿಂತನೆಗೆ ಒಳಗೊಂಡಂತೆ ಶಿಕ್ಷಣ ಇಲಾಖೆಯ ಕ್ರಮವೇನು ಎಂದು ಪ್ರಶ್ನಿಸಿದರು. ಪ್ರಸ್ತುತ ಶೈಕ್ಷಣಿಕ ವರ್ಷ ಮುಗಿಯುವವರೆಗೆ ಯಥಾಸ್ಥಿತಿಯ ರೀತಿಯಲ್ಲೇ ತರಗತಿಗಳು ಮತ್ತು ವಾಹನ ಸೌಲಭ್ಯ ನೀಡಲು ಒತ್ತಾಯಿಸಲಾಯಿತು. ಪೋಷಕರು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬೇರೆ ಶಾಲೆಗಳಿಗೆ ದಾಖಲಾತಿ ಮಾಡುವಾಗ ಯಾವುದೇ ರೀತಿಯ ಡೊನೇಷನ್ ಆಗಲಿ ಬೇರೆ ರೀತಿಯ ಸಮಾಲೋಚನೆ ಮಾಡದೆ ದಾಖಲಾತಿ ನೀಡಬೇಕು. ಇದಕ್ಕೆ ಆದೇಶ ಮಾಡಲಾಗುತ್ತದೆ ಎಂದು ಶಿಕ್ಷಣ ಇಲಾಖೆ ಭರವಸೆ ನೀಡಿರುತ್ತಾರೆ. ಈ ಎಲ್ಲ ಬೇಡಿಕೆಗಳನ್ನಿಟ್ಟು ಶಾಲಾ ಆವರಣದ ಮುಂದೆ ಕೆಲಕಾಲ ಗೊಂದಲ ಸೃಷ್ಟಿ ಮಾಡಲಾಗಿತ್ತು. ಡಿಡಿಪಿಐ ಮತ್ತು ಪೊಲೀಸ್ ಇಲಾಖೆ ಪೋಷಕರ ಮನವೊಲಿಸಿದ್ದು ಪೋಷಕರಿಗೆ ಅಗತ್ಯ ಸಹಕಾರ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಘಟನೆ ಸಂಬಂಧ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕೆಲವೊಂದು ಗೊಂದಲಗಳು ಮತ್ತು ಸಂದೇಹಗಳು ಇದ್ದವು. ಆ ನಿಟ್ಟಿನಲ್ಲಿ ಇವತ್ತು ಪೋಷಕರು ಶಾಲೆಗೆ ಬಂದು ಈ ಮುಂದಿನ ಒಂದು ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ನೀಡಬೇಕೆಂದು ಆಗ್ರಹಿಸಿದರು. ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಸಮಿತಿಯನ್ನು ಮಾಡಿ ಇವರಿಗೆ ಕೆಲವು ಜವಾಬ್ದಾರಿಯನ್ನು ನೀಡಿ ಯಾವುದೇ ಮಗುವಿಗೆ ತೊಂದರೆ ಆಗದಾಗೆ ಆ ಮಗುವಿಗೆ ಈ ಒಂದು ಪ್ರಭಾವ ಅನಿಸಬಾರ್ದು ಎನ್ನುವಂತಹ ಕ್ರಮವನ್ನು ತೆಗೆದುಕೊಳ್ಳುವುದರಲ್ಲಿ ನಮಗೆ ಆದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪೋಷಕರೊಂದಿಗೆ ನಾವು ಸಮಾಲೋಚನೆ ಮಾಡಿದ್ವಿ. ಪೂರ್ಣವಾದಂಥ ಭರವಸೆಯನ್ನು ನೀಡಿದೆ. ಇವತ್ತು ನೋಡಿದ ಹಾಗೆ ಶಾಲೆ ಈಗಾಗಲೇ ಇವತ್ತು ಪ್ರಾರಂಭ ಆಗಿದೆ. ಹಾಗಾಗಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ್ವಿ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್ ಮಾತನಾಡಿ, ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಬಾರದು. ಹೆಣ್ಣು ಮಕ್ಕಳಿಗೆ ಈ ಶಾಲೆಯಲ್ಲಿ ರಕ್ಷಣೆ ಕೊಡುವ ಕೆಲಸವನ್ನು ಮಾಡಬೇಕು. ಪೋಷಕರ ಬೇಡಿಕೆಗಳನ್ನು ಈಡೇರಿಸಬೇಕು. ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಅತಿ ಜರೂರಾಗಿ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು. SLS ಇಂಗ್ಲಿಷ್ ಹೈಸ್ಕೂಲ್ ಮಾಲೀಕರಾದಂಥ
ಧನಂಜಯ ಅವರು ಅಪ್ರಾಪ್ತ ಹೆಣ್ಣುಮಕ್ಕಳು 8ನೇ ಕ್ಲಾಸು 7ನೇ ಕ್ಲಾಸ್ ಓದ್ತಾ ಇದ್ದಾರೆ. ಬಲಾತ್ಕಾರವಾಗಿ ಚಿತ್ರಹಿಂಸೆಪಟ್ಟು ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಪೋಕ್ಸೋ ಕಾಯ್ದೆಯಲ್ಲಿ ಏನು ಕೇಸ್ ಬುಕ್ ಆಗಿದೆ ಯಾವುದೇ ಕಾರಣಕ್ಕೂ ಜೈಲು ಸಿಗಬಾರ್ದು ಮತ್ತು ಅವರು ನ್ಯಾಯಾಲಯದಲ್ಲಿ ಅತಿ ಜರೂರಾಗಿ ಇದನ್ನು ಕ್ರಮ ತಗೊಂಡು ಶಿಕ್ಷೆ ಕೊಡಬೇಕು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಉಪಾಧ್ಯಕ್ಷ ಗೋಕರೆ ಸತೀಶ್ ನೇತೃತ್ವದಲ್ಲಿ ಡಿಡಿಪಿಐ ಅವರಿಗೆ ಕ್ರಮಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಯುವ ಘಟಕದ ಅಧ್ಯಕ್ಷ ನಿತಿನ್, ಗೌರವಾಧ್ಯಕ್ಷ ಪ್ರಜ್ವಲ್, ಟೌನ್ ಅಧ್ಯಕ್ಷ ಗಣೇಶ್, ಪದಾಧಿಕಾರಿಗಳು ಎಐಬಿಎಸ್ಪಿಯ ನಾಗರಾಜ್, ಗೋವಿಂದರಾಜು, ನರಸಿಂಹಯ್ಯ, ನಾರಾಯಣಸ್ವಾಮಿ, ಜಗದೀಶ್, ವೇಣುಗೋಪಾಲ್, ಪೋಷಕರು, ಸಾರ್ವಜನಿಕರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇರಾನ್ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಹತ್ಯೆ ಖಂಡಿಸಿದ ಬರಹ ಫೋಟೋಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಅಮೆರಿಕ ಇಸ್ರೇಲ್ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡಬಳ್ಳಾಪುರ ನಗರದ ಕೋಟೆ ರಸ್ತೆಯಲ್ಲಿನ ಶಿಯಾ ಮುಸ್ಲಿಂ ಸಮುದಾಯ ಮಸೀದಿಯಿಂದ ಸಿದ್ದಲಿಂಗಯ್ಯ ವೃತ್ತದವರೆಗೆ ಭಾನುವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಮೊಂಬತ್ತಿ ಹಿಡಿದು ಮೆರವಣಿಗೆ ನಡೆಸಿದ್ರು. ಅಯಾತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಖಂಡಿಸಿದ ಬರಹ ಫೋಟೋಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಅಮೆರಿಕ ಇಸ್ರೇಲ್ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೆರವಣಿಗೆಯಲ್ಲಿ ಮಕ್ಕಳು, ಹೆಂಗಸರು ಸೇರಿದಂತೆ ವಯೋವೃದ್ಧರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ರು. ಕೋಟೆ ಮಸೀದಿ ವತಿಯಿಂದ ಪ್ರತಿ ವರ್ಷ ನಡೆಯುವ ಮೊಹರಂ ಹಬ್ಬಕ್ಕೆ ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಜನ ಶಿಯಾ ಮುಸ್ಲಿಮರು ಭಾಗವಹಿಸುತ್ತಾರೆ. ಶಿಯಾ ಸಮುದಾಯ ಪ್ರಮುಖ ಮಸೀದಿಗಳಲ್ಲಿ ಒಂದಾಗಿದೆ. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿಯಾ ಸಮುದಾಯದ ಯುವಕ ಅಬ್ಬಾಸ್, ಅಮೆರಿಕ ಇವತ್ತು ಎಲ್ಲರಿಗೂ ಟೆರರಿಸ್ಟ್ ಲೇಬಲ್ ಅಂಟಿಸುತ್ತದೆ. ಆದರೆ ವೆಪನ್ ಸಪ್ಲೈ ಮಾಡುವ ಮೂಲಕ ಅಮೆರಿಕ ಟೆರರಿಸ್ಟ್ ದೇಶವಾಗಿದೆ. ಅಮೆರಿಕ ಮಾತಿಗೆ ಸೊಪ್ಪು ಹಾಕದಿದ್ದಕ್ಕೆ ಖಮೇನಿಯವರನ್ನ ಹತ್ಯೆ ಮಾಡಿದೆ. ಮುಂಬರುವ ನಾಯಕರು ಸಹ ಅಮೆರಿಕ ಮಾತಿಗೆ ಸೊಪ್ಪು ಹಾಕುವುದಿಲ್ಲ, ಅಮೆರಿಕವನ್ನು ವಿರೋಧಿಸುತ್ತೇವೆ ಎಂದರು. ಅನೌನ್ಸ್ ಮಾಡುತ್ತೋ ಖಾಮನಾಯಿ ಸಾಬ್ ಅವ್ರಿಗೆ ಹತ್ಯೆ ಮಾಡೋವ್ರೆ ಅಂದ್ಬಿಟ್ಟು. ಖಾಮನಾಯಿ ಬಂದ್ಬಿಟ್ಟು ಬರೀ ಇರಾನ್ ಅವ್ರಿಗಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಶಿಯಾ ಅವ್ರ ಧರ್ಮಗುರು ಫಸ್ಟ್ ಪಾಯಿಂಟ್. ಸೆಕೆಂಡ್ ಬಂದ್ಬಿಟ್ಟು ಪೊಲಿಟಿಕ್ಸ್, ಫಸ್ಟ್ ಬಂದ್ಬಿಟ್ಟು ಅವ್ರ ಧರ್ಮಗುರು. ಎಲ್ಲೆಲ್ಲಿ ಶಿಯಾ ಸಮುದಾಯ ಅವರೇ ಇಡೀ ಪ್ರಪಂಚದಲ್ಲಿ ಅವ್ರ ಧರ್ಮಗುರು. ಅಮೆರಿಕ ಎಲ್ರಿಗೂ ಟೆರರಿಸ್ಟ್ ಲೇಬಲ್ ಕೊಡುತ್ತೆ. ಈ ಕಂಟ್ರಿ ಟೆರರಿಸ್ಟ್, ಈ ಕಂಟ್ರಿ ಟೆರರಿಸ್ಟ್, ಈ ಕಂಟ್ರಿ ಟೆರರಿಸ್ಟ್ ಅಂತ. ಫಸ್ಟ್ ಅಟ್ಯಾಕ್ ಮಾಡಿದ್ದು ಅಮೆರಿಕ. ಆಮೇಲೆ ಅಮೆರಿಕ ಏನ್ ಹೇಳ್ತು, ನ್ಯೂಕ್ಲಿಯರ್ ಬಾಂಬ್ ನೀವು ಮಾಡಂಗಿಲ್ಲ ಅಂತ. ಇರಾನ್ 2 ವರ್ಷದ ಮುಂಚೆ ಹೇಳೋವ್ರೆ, ನಾವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ತಾ ಇರೋದು ಎಲೆಕ್ಟ್ರಿಸಿಟಿ ಪರ್ಪಸ್ಗೋಸ್ಕರ ಅಂತ. ಆಮೇಲೆ ಖಾಮನಾಯಿ ಸಾಬ್ ಏನ್ ಸಂದೇಶ ಕೊಟ್ರು ಅಂದ್ರೆ, ಒಂದು ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು. ಏನಕ್ಕೆ ಅಂದ್ರೆ ಇಡೀ ಪ್ರಪಂಚ ಅಂತ್ಯ ಆಗುತ್ತೆ ನ್ಯೂಕ್ಲಿಯರ್ ಬಾಂಬ್ ಇದ್ರೆ, ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡಲ್ಲ ಅಂತ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಈ ಬಾರಿ ಮಳೆಗಾಲಕ್ಕೆ ತುಮಕೂರು ಜಿಲ್ಲೆಯ ಅರಸೀಕೆರೆಗೆ ಎತ್ತಿನ ಹೊಳೆ ನೀರು ಬರುತ್ತದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕ್ಷೇತ್ರದ ಅಭಿವೃದ್ಧಿ ನನ್ನ ಗುರಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. $40 ಕೋಟಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ 218 ಕೋಟಿ ಅನುದಾನದ ಹಣ ತಂದಿದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕ್ಷೇತ್ರದ ಅಭಿವೃದ್ಧಿ ನನ್ನ ಗುರಿ. ಈ ವರ್ಷದ ಮಳೆಗಾಲಕ್ಕೆ ಅರಸೀಕೆರೆಗೆ ಎತ್ತಿನ ಹೊಳೆ ನೀರು ಬರುತ್ತದೆ. ತೋವಿನಕೆರೆ ಆಸ್ಪತ್ರೆ ಪೂರ್ಣಗೊಂಡಿದೆ ಹಾಗೂ ಕೊರಟಗೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಜಾಗಕ್ಕೆ ಭೂಮಿ ಪೂಜೆ ಮಾಡಬೇಕಾಗಿದೆ. ಆರೋಗ್ಯ ಸಚಿವರೊಂದಿಗೆ ಶೀಘ್ರದಲ್ಲೇ ಉದ್ಘಾಟನೆ, ಭೂಮಿ ಪೂಜೆ 2 ಕೆಲಸ ಮಾಡಲಿದ್ದೇವೆ ಎಂದರು. ಈ ಬಾರಿ ಅಂದರೆ ಕಳೆದ ಬಜೆಟ್ನಿಂದ ಈ ಬಜೆಟ್ಟಿನವರೆಗೆ ಸುಮಾರು 218 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದರಲ್ಲಿ ಇವತ್ತು ಒಂದೇ ದಿವಸ ಸುಮಾರು 40 ಕೋಟಿ ರೂಪಾಯಿಗೆ ಅಡಿಗಲ್ಲು ಹಾಕಿದ್ದೀವಿ. ಉದ್ಘಾಟನೆ ಕೂಡ ಕೆಲವು ಮಾಡಿದ್ದೀವಿ.
ಇದೇ ಸಂದರ್ಭದಲ್ಲಿ ಗೃಹ ಸಚಿವರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಜಯಮ್ಮ ಸೇರಿದಂತೆ ಇತರರು ಇದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಗ್ರಾಮೀಣ ಭಾಗಗಳ ರಸ್ತೆಗಳ ಅಭಿವೃದ್ಧಿಯಿಂದ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಬೇರೆ ಕ್ಷೇತ್ರದಲ್ಲಿ ಒಂದು ಗುಂಡಿ ಕೈಗೆ ದುಡ್ಡು ಕೊಡೋದಿಲ್ಲ, ನೋಡಿದ್ಯಲ್ಲ ಬೇರೆ ತಾಲೂಕಲ್ಲಿ ಒಂದು ಹಳ್ಳ ಒಂದು. ಗೌರಿಬಿದನೂರು ನಗರದ ಸಮೀಪದ ವಿರ್ಲಗೊಲ್ಲಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ 83.85 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿರುವ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಈ ಭಾಗದ ಜನರ ಬಹು ವರ್ಷಗಳ ಬೇಡಿಕೆ ಇದಾಗಿದ್ದು ಇದೀಗ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದ್ದು 3 ತಿಂಗಳಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು. ಪ್ರತಿಯೊಂದು ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಇದರ ಜೊತೆಗೆ ಸಮುದಾಯ ಭವನಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು. ಇನ್ನೊಂದು ವರ್ಷದಲ್ಲಿ ಸಮಸ್ಯೆ ರಹಿತ ತಾಲೂಕನ್ನಾಗಿಸುವ ಉದ್ದೇಶವನ್ನು ಹೊಂದಿರುವುದಾಗಿ ತಿಳಿಸಿದ್ರು. ನಿಮ್ಮ ಗ್ರಾಮದಲ್ಲಿ ಕೇಳ್ತಾ ಇದ್ರಿ, ಮೊದಲಿಂದ ಬಂದಾಗ ಒಂದು ವೆಹಿಕಲ್ ಬಂದ್ರೆ ಸಾಕು ಧೂಳು ಹೇಳ್ತದೆ, ಓಡಾಡಕ್ಕಾಗಲ್ಲ, ಭಾಳ ಕಷ್ಟ, ಗ್ರಾಮಕ್ಕೆ ದೊಡ್ಡ ಗ್ರಾಮ ಬರಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಮೊತ್ತವನ್ನು ಹಾಕಿ 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆನ ಮಾಡಿಕೊಡ್ತಾ ಇದ್ದೀನಿ. ಎಷ್ಟು? 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಇದೇ ರೀತಿ ಒಂದೂರು ಅಂತ ಅಲ್ಲ, ಇಡೀ ಗೌರಿಬಿದನೂರಾದ್ಯಂತ ಎಲ್ಲೆಲ್ಲಿ ರಸ್ತೆಗಳಿಲ್ಲ, ಎಲ್ಲೆಲ್ಲಿ ಸೇತುವೆಗಳಿಲ್ಲ, ಮೂಲಭೂತ ಸೌಕರ್ಯಗಳು ಏನು ಕೊರತೆ ಇದೆ ಅವೆಲ್ಲನ ಹುಡುಕಿ ಮಾಡ್ತಾ ಇದ್ದೀನಿ ಕೆಲಸನ. ಅಭಿವೃದ್ಧಿ ಕೆಲಸಗಳು ತಾಲೂಕಿನಾದ್ಯಂತ ಇನ್ನು ಮುಂದೆ ಸತತವಾಗಿ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದುವರಿತವೆ. ಈ ವೇಳೆ ನಗರಸಭೆ ಮಾಜಿ ಸದಸ್ಯರಾದ ಶ್ರೀರಾಮಪ್ಪ, ಸುಬ್ಬರಾಜು, ಕೆಎಸ್ ಅನಂತರಾಜು, ಮುಖಂಡರಾದ ಶ್ರೀನಿವಾಸಗೌಡ, ಜಗದೀಶ್, ನಾಗೇಂದ್ರ, ಆರ್.ಆರ್. ರೆಡ್ಡಿ, ವಿಜಯಕುಮಾರ್, ವೀಣಾ, ಮಹೇಂದ್ರ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕಾರ್ಯಕರ್ತರೇ ಮುಖಂಡರು ನೀವಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಕಾರ್ಯಕರ್ತರ ಕಷ್ಟಗಳು ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇವೆ. ಯಾರು ಏನೇ ಹೇಳಲಿ ಕಿವಿ ಕೊಡಬೇಡಿ. ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳಡಿ ಕೆಲಸ ಮಾಡಬೇಕು ಎಂದು ಮಾಜಿ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ ಕರೆ ಕೊಟ್ಟರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಸಂಘಟನೆ ಹಾಗೂ ಪದಾಧಿಕಾರಿಗಳ ಪುನರ್ರಚನೆಯ ಕಾರ್ಯಕರ್ತರ ಸಭೆ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾಜಿ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ ಮಾತನಾಡಿ, ಸಮಾಜಕ್ಕೆ ಯಾವುದೇ ಲೋಪ ಬರದಂತೆ ನಡೆದುಕೊಳ್ಳುವ ಜಿಲ್ಲಾಧ್ಯಕ್ಷರು ನಿಮ್ಮ ಜೊತೆ ಇದ್ದಾರೆ. ಕಾರ್ಯಕರ್ತರೇ ಮುಖಂಡರು ನೀವಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಕಾರ್ಯಕರ್ತರ ಕಷ್ಟಗಳು ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇವೆ. ಯಾರೇ ಏನೇ ಹೇಳಲಿ ಕಿವಿ ಕೊಡಬೇಡಿ. ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳಡಿ ಕೆಲಸ ಮಾಡಬೇಕು ಎಂದರು. ಸತತವಾಗಿ ದೇವನಹಳ್ಳಿ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತೆ ನಮ್ಮ ಪಕ್ಷದ ಮುಖಂಡರುಗಳನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಎನಿ ಟೈಮು ಯಾವುದೇ ಫೋನ್ ಕಾಲ್ ಇರ್ಬೋದು, ಯಾವುದೇ ಮದುವೆ ಇರ್ಬೋದು, ಯಾವುದೇ ಸಾವು ಇರ್ಬೋದು, ನೋವಿರ್ಬೋದು, ಎಲ್ಲೇ ಕಷ್ಟ ಸುಖಗಳಿರ್ಬೋದು, ಎಲ್ಲಾದರೂ 2-3 ಕಡೆ ಕಾರ್ಯಕ್ರಮ ಮಿಸ್ ಆಗಿದ್ದೀನಿ ಹೊರತು ಯಾವತ್ತೂ ಕೂಡ ಯಾರೇ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಟ್ಟಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸಭೆಯಲ್ಲಿ ಎಲ್ಲಾ ಸಮುದಾಯದ ನಿಷ್ಠಾವಂತರನ್ನು ಗುರುತಿಸಿ ಅವರನ್ನು ಜವಾಬ್ದಾರಿಯುತವಾಗಿ ಪಕ್ಷದ ತತ್ವ ಸಿದ್ಧಾಂತಗಳಡಿ ಕೆಲಸ ಮಾಡುವವರಿಗೆ ಹುದ್ದೆ ಕೊಡುವಂತೆ ಆಗಬೇಕು. ನಾನು ಸಹ ಪಕ್ಷದ ಕಟ್ಟಾಳಾಗಿ ದುಡಿಯುತ್ತಿದ್ದೇನೆ. ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೇನೆ ಎಂದು ಯರ್ತಿಗಾನಹಳ್ಳಿ ಶಿವಣ್ಣ ಅಭಿಪ್ರಾಯ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಯಾವ್ಯಾವ ಹುದ್ದೆಗೆ ಆಕಾಂಕ್ಷಿಯಾಗಿರುವ ಕುರಿತು ಸಭೆಯಲ್ಲಿ ಮಾಹಿತಿ ನೀಡಿದರು. ಈ ವೇಳೆ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆ.ವಿ. ಮಂಜುನಾಥ್, ಜೆಡಿಎಸ್ನ ತೂಬಗೆರೆ ಬಾಬು, ಟೌನ್ ಅಧ್ಯಕ್ಷ ಮುನಿ ಆಂಜನಪ್ಪ, ಇರಿಗೇನಹಳ್ಳಿ ಶ್ರೀನಿವಾಸ್, ರವೀಂದ್ರ, ಕಾಳಪ್ಪನವರ ವೆಂಕಟೇಶ್, ಪಟಾಲಪ್ಪ, ವೆಂಕಟೇಶ್, ದೇವರಾಜ್, ಟಿ ರವಿ, ಮನಗೊಂಡನಹಳ್ಳಿ ಜಗದೀಶ್, ಗುರಪ್ಪ, ದಿನ್ನೂರ್ ರಾಮಣ್ಣ, ದುದ್ದನಹಳ್ಳಿ ಮುನಿರಾಜು ಇನ್ನಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ?
ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದು ಮಧ್ಯಾಹ್ನ 12 ಗಂಟೆಗೆ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ಬಳಿ ಕ್ರಷರ್ನಿಂದ ಕಲ್ಲು ಜಲ್ಲಿ ಸಾಗಿಸುತ್ತಿದ್ದ ಟಿಪ್ಪರ್ ಪಲ್ಟಿ ಹೊಡೆದು ಟಿಪ್ಪರ್ನಲ್ಲಿ ತುಂಬಿದ್ದ ಜಲ್ಲಿ ಎಲ್ಲ ರಸ್ತೆಯಲ್ಲಿ ಚೆಲ್ಲಾಪಿಲಿಯಾಗಿತ್ತು. ಅತಿಯಾದ ವೇಗದಿಂದ ಚಲಿಸುತ್ತಿದ್ದ ಟಿಪ್ಪರ್ ಡಿವೈಡರ್ಗೆ ಹೊಡೆದು ಪಲ್ಟಿಯಾಗಿದ್ದರಿಂದ ರಸ್ತೆಯೆಲ್ಲ ಬಿದ್ದು ಚೆಲ್ಲಾಡಿದ ಕಾರಣ ಇಡೀ ರಸ್ತೆ ಬಂದ್ ಆಗಿತ್ತು. ಆ ರಸ್ತೆಯಲ್ಲಿ ಬರುವ ಎಲ್ಲ ವಾಹನಗಳು ಮುಂದೆ ಹೋಗಲಾಗದೆ ಅರ್ಧ ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಆಗಿತ್ತು. ಸುದ್ದಿ ತಿಳಿದ ಕೂಡಲೇ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದು ಕ್ರೈನ್ ತರಿಸಿ ರಸ್ತೆಯಲ್ಲಿ ಬಿದ್ದಿದ್ದ ಟಿಪ್ಪರ್ ಅನ್ನು ಮೇಲೆತ್ತಿ ಜಲ್ಲಿಯನ್ನು ಮತ್ತೊಂದು ಟಿಪ್ಪರ್ಗೆ ತುಂಬಿ ಕಳುಹಿಸಿದ ಮೇಲೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಸದಾ ವಾಹನಗಳ ಜಂಗುಳಿಯಲ್ಲಿ ಇರುತ್ತಿದ್ದ ಈ ರಸ್ತೆಯಲ್ಲಿ ಅದೃಷ್ಟವಶಾತ್ ಯಾವ ಪ್ರಾಣಾಪಾಯವೂ ಆಗಿಲ್ಲ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಹೊರವಲಯ ಹೆದ್ದಾರಿಯಲ್ಲಿ ಟಿಪ್ಪರ್ಗಳ ಓಡಾಟದಿಂದ ಅಪಘಾತಗಳು ಹೆಚ್ಚುತ್ತಲೇ ಇವೆ. ಸುಮಾರು ಜನ ಜೀವ ಕಳೆದುಕೊಂಡಿದ್ದಾರೆ. ಆದರೂ ಟಿಪ್ಪರ್ಗಳ ಓಡಾಟ, ಅವುಗಳ ಹಾವಳಿ ತಪ್ಪಿಸಲು ಜಿಲ್ಲಾಡಳಿತ ಮಾತ್ರ ಸರಿಯಾದ ಕ್ರಮ ಜರುಗಿಸಿಲ್ಲ ಎಂಬುದನ್ನು ಗಮನಿಸಬೇಕಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮದ ಬಿಜಿಎಸ್ ಆಟದ ಮೈದಾನದಲ್ಲಿ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ಕ್ರೀಡಾಕೂಟಕ್ಕೆ ತಾಲೂಕಿನ ಸುಮಾರು 200 ಜನ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಪುರುಷರಿಗೆ 3 ಕಾಲು ಓಟ, ಗೋಣಿ ಚೀಲದ ಓಟ, ಬಾಂಬಿನ್ ಸೀಟ್, ಮಹಿಳೆಯರಿಗೆ ಮ್ಯೂಸಿಕಲ್ ಚೇರ್, ಬಾಂಬಿನ್ ಬಕೆಟ್, ಬಾಂಬ್ ಸೀಟ್ ಕ್ರೀಡೆಗಳನ್ನು ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಷ್ಣುಪ್ರಿಯಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ವೈಎಲ್ ರಾಮಚಂದ್ರ ರೆಡ್ಡಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕ ಹಾಗೂ ಯುವತಿಯರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ತುಂಬಾ ನೋವಿನ ಸಂಗತಿ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬೆಲೆ ಶ್ರೀನಿವಾಸ್ ರವರು ಈ ಗ್ರಾಮದಲ್ಲಿ ಜನಿಸಿ ತಾಲೂಕಿನ ಹೆಸರನ್ನು ಗುರುತಿಸಿದ್ದು ಒಳ್ಳೆಯ ವಿಚಾರವಾಗಿದೆ. ಮಹಿಳೆಯರು ಮತ್ತು ಪುರುಷರು ಸದಾ ಕಾರ್ಯ ಒತ್ತಡಗಳಿದ್ದು ಇಂತಹ ಆಟೋಟಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ಆನಂದ, ಉತ್ಸಾಹ ಉಂಟಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಮಂಚನಬೆಲೆ ಶ್ರೀನಿವಾಸ್, ಆರ್ ಚೌಡಪ್ಪ, ಎಂಸಿ ನಾಗರಾಜು, ರಾಜಣ್ಣರವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಗಂಗಾಧರ್, ದೈಹಿಕ ಶಿಕ್ಷಕರಾದ ಚನ್ನಕೃಷ್ಣಪ್ಪ, ನರಸಿಂಹಮೂರ್ತಿ, ಕಲಾವತಿ, ಜಿವಿ ರಾಜಣ್ಣ, ವನಿತೆ ಇನ್ನಿತರರು ಇದ್ದರು. ದೇವನಹಳ್ಳಿ ಪಟ್ಟಣದ ದಾಸರಬೀದಿ ವಾರ್ಡಿನಲ್ಲಿ ಸಮಾಜ ಸೇವಕ ದಾಸರಬೀದಿ ಮುರಳಿ ಅವರು ತಮ್ಮ ಜನ್ಮ ದಿನಾಚರಣೆ ಅಂಗವಾಗಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ದಾಸರಬೀದಿ ಮುರಳಿ ಮಾತನಾಡಿ, ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬ ಖುಷಿಯನ್ನು ತಂದುಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ವಾರ್ಡಿನಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಸಹೋದರತ್ವ, ಸಮನ್ವಯತೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಸೇವೆಯನ್ನು ನೀಡಲಾಗಿದೆ. ನನ್ನ ಜನ್ಮದಿನವನ್ನು ಈ ರೀತಿ ಆಚರಿಸಿದ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದರು. ಈ ವೇಳೆ ದಾಸರಬೀದಿ ವಾರ್ಡಿನ ಮುಸ್ಲಿಂ ಬಾಂಧವರು, ದಾಸರಬೀದಿ ಮುರಳಿ ಅಭಿಮಾನಿ ಬಳಗ, ವಾರ್ಡಿನ ನಾಗರಿಕರು ಇದ್ದರು. ದುಬೈನಲ್ಲಿ ಇರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಈಗಾಗಲೇ ಕೇಂದ್ರದೊಂದಿಗೆ ಮಾತನಾಡಿದ್ದೇವೆ. ಶೀಘ್ರವಾಗಿ ಎಲ್ಲ ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆದುಕೊಂಡು ಬರುವ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಗೃಹ ಸಚಿವರಿಗೆ ದುಬೈನಲ್ಲಿ ಸಿಲುಕಿಕೊಂಡಿರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುತ್ತೀರಾ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಚ್ಎನ್ ವ್ಯಾಲಿ ನೀರಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಬೆಳೆದ ಬೆಳೆಗಳಲ್ಲಿ ವಿಷ, ಗೆಲ್ಲುವ ಮೊದಲಿದ್ದ ಕಾಳಜಿ, ಗೆದ್ದ ಮೇಲೆ ಹೇಗಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂದೀಪ್ ರೆಡ್ಡಿ ಆಕ್ರೋಶ. ಎತ್ತ ತಾಯಿಯ ದುಡುಕಿನ ನಿರ್ಧಾರಕ್ಕೆ ಪ್ರಪಂಚವನ್ನೇ ಸರಿಯಾಗಿ ನೋಡದ 2 ಕಂದಮ್ಮಗಳು ಬಲಿ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯುವ ನೀರಿಗೆ ಹಾಹಾಕಾರ, ಖಾಲಿ ಬಿಂದಿಗೆಗಳೊಂದಿಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಕುತ್ತಾಂಡಹಳ್ಳಿ ಗ್ರಾಮಸ್ಥರು. ಹೋಳಿ, ಯುಗಾದಿ, ರಂಜಾನ್ ಹಬ್ಬಗಳು ಸರಣಿಯಾಗಿ ಬರುತ್ತಿದ್ದು ಹಿಂದೂ ಮುಸ್ಲಿಂ 2 ಕೋಮಿನವರು ಭಾವೈಕ್ಯತೆಯಿಂದ ಆಚರಿಸುವಂತೆ ಚಿಂತಾಮಣಿಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.